ನಮಸ್ಕಾರ ಸ್ನೇಹಿತರೆ, ನಾವೀಗ ನೋಡ್ತಾ ಇರುವ ಕೃತಿ ಇಂಗ್ಲಿಷ್ ಲಿಟರೇಚರ್ನ ಮಾಸ್ಟರ್ ಪೀಸ್ ಎಂದು ಕರೆಯಲ್ಪಟ್ಟ ದ ಸ್ಕೂಲ್ ಫಾರ್ ಸ್ಕ್ಯಾಂಡಲ್ಸ್. ದ ಸ್ಕೂಲ್ ಫಾರ್ ಸ್ಕ್ಯಾಂಡಲ್ ಬರೆದವರು ರಿಚರ್ಡ್ ಶೆರಿಡನ್. ಇವರೊಬ್ಬರು ಐರಿಷ್ ಕವಿಯಾಗಿದ್ದಾರೆ, ಐರಿಷ್ ಬರಹಗಾರರಾಗಿದ್ದಾರೆ. ಈ ಕೃತಿಯನ್ನು 1777ರಲ್ಲಿ ಲಂಡನ್ನಲ್ಲಿ ಬರೆಯಲಾಯಿತು. 1777ರಲ್ಲಿ ಪ್ರಕಟಣೆ ಕೂಡ ಗೊಂಡಿತು. ಜೋನ್ರೆ ಬಂದು ಕಾಮಿಡಿ ಆಫ್ ಮ್ಯಾನರ್ಸ್. ಸೆಟ್ಟಿಂಗ್ ಇರುವಂಥದ್ದು ಲಂಡನ್ನಲ್ಲಿ. ಇದರ ಪೂರ್ಣ ಹೆಸರು ದ ಸ್ಕೂಲ್ ಫಾರ್ ಸ್ಕ್ಯಾಂಡಲ್, ಅ ಕಾಮಿಡಿ ಇನ್ 5 ಫ್ಯಾಕ್ಟ್ಸ್. ಬಹಳ ಪ್ರಸಿದ್ಧಿಯನ್ನು ಪಡೆದ ನಾಟಕವಾಗಿದೆ. ಬಹಳ ಸಮಯ ವ್ಯರ್ಥ ಮಾಡದೆ ನಮ್ಮ ವಿಡಿಯೋಗೆ ಹೋಗೋಣ. ಮೊದಲು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ನಾಟಕದಲ್ಲಿ ಬರುವ ಮೊದಲನೇ ಪಾತ್ರವೇ ಲೇಡಿ ಸ್ನೀರ್ವೆಲ್. ಈಕೆ ರೂಮರ್ಗಳನ್ನು ಮಾಡೋದರಲ್ಲಿ, ಅಂದರೆ ಯಾರ ಬಗ್ಗೆಯಾದರೂ ಅಪವಾದಗಳನ್ನು ಹೊರಿಸುವುದರಲ್ಲಿ ತುಂಬ ಎತ್ತಿದ ಕೈ. ಈಕೆಯನ್ನು ಸ್ನೇಕ್ ಎಂಬ ವ್ಯಕ್ತಿ ಕೆಲಸಕ್ಕೆ ಅಪಾಯಿಂಟ್ ಮಾಡಿಕೊಳ್ತಾನೆ. ಲೇಡಿ ಸ್ನೀರ್ವೆಲ್ ಸ್ನೇಕಿಗೋಸ್ಕರ ಬೇರೆ ಬೇರೆ ರೂಮರ್ಗಳನ್ನು ಮಾಡ್ತಾ ಇದ್ಲು. ಲೇಡಿ ಸ್ನೀರ್ವೆಲ್ ಒಬ್ಬ ಹುಡುಗನನ್ನು ಇಷ್ಟಪಡುತ್ತಿದ್ದಳು. ಅವನ ಹೆಸರು ಚಾರ್ಲ್ಸ್ ಸರ್ಫೇಸ್. ಆದರೆ ಆತನ ವಿವಾಹ ಮೇರಿಯಾ ಅನ್ನುವ ಹುಡುಗಿಯೊಂದಿಗೆ ನಿಶ್ಚಯವಾಗಿತ್ತು. ಈ ಲೇಡಿ ಸ್ನೀರ್ವೆಲ್ ಚಾರ್ಲ್ಸ್ ಮತ್ತು ಮೇರಿಯಾನ ವಿವಾಹವನ್ನು ನಿಲ್ಲಿಸಬೇಕು ಅಂತ ಪ್ರಯತ್ನ ಪಡುತ್ತಿದ್ದಳು. ಅದಕ್ಕಾಗಿ ಚಾರ್ಲ್ಸ್ನ ದೊಡ್ಡ ಅಣ್ಣನಾದ ಜೋಸೆಫ್ ಸರ್ಫೇಸ್ನ ಸಹಾಯವನ್ನು ಕೇಳ್ತಾಳೆ. ಈ ಚಾರ್ಲ್ಸ್ ಸರ್ಫೇಸ್ ಮತ್ತು ಜೋಸೆಫ್ ಸರ್ಫೇಸ್ ಇಬ್ಬರು ಅಣ್ಣ ತಮ್ಮಂದಿರಾಗಿದ್ದರು. ಸಮಾಜದ ದೃಷ್ಟಿಯಲ್ಲಿ ಅವನು ಬಹಳ ಒಳ್ಳೆಯ ಹುಡುಗನಾಗಿದ್ದ. ಜೋಸೆಫ್ನಿಗೆ ಸಮಾಜದಲ್ಲಿ ಒಳ್ಳೆಯ ಗೌರವವಿತ್ತು. ನಿಜವಾಗಿಯೂ ಅವನು ಬಹಳ ಕೆಟ್ಟ ಮನುಷ್ಯನಾಗಿದ್ದ. ಜೋಸೆಫ್ ಸರ್ಫೇಸ್ ಲೇಡಿ ಸ್ನೀರ್ವೆಲ್ಗೆ ಸಹಾಯ ಮಾಡ್ತಾ ಇರೋದು ಮಾರಿಯಾನ ಹತ್ರ ಇರುವ ಆಸ್ತಿಯ ಹಣಕ್ಕೋಸ್ಕರ. ಅದನ್ನು ಪಡೆಯಲು ಅವಳು ಸಹಾಯ ಮಾಡ್ತಾ ಇದ್ದ. ಈ ಲೇಡಿ ಸ್ನೀರ್ವೆಲ್ಗೆ ಹೇಳಿಕೊಳ್ಳುವಂಥ ಕೆಲಸವೇನೂ ಇರಲಿಲ್ಲ. ಮನೆಯಲ್ಲಿ ಒಂದಷ್ಟು ಜನರನ್ನು ಸೇರಿಸಿಕೊಂಡು ವ್ಯಂಗ್ಯವಾಡಿ ತಮಾಷೆ ಮಾಡುವುದೇ ಆಕೆಯ ಕೆಲಸವಾಗಿತ್ತು. ಒಬ್ಬರು ಇನ್ನೊಬ್ಬರ ಕುರಿತು ಟೀಕೆ ಟಿಪ್ಪಣಿ ಮಾಡುವುದೇ ಅವರ ಕೆಲಸವಾಗಿತ್ತು. ಇಲ್ಲಿ ಜೋಸೆಫ್ ಸರ್ಫೇಸ್ ಕೂಡ ಭಾಗಿಯಾಗುತ್ತಿದ್ದ. ಈ ಜನರು ಚಾರ್ಲ್ಸ್ನ ಬಿಹೇವಿಯರ್ ಕುರಿತಾಗಿ, ಅವನ ವ್ಯಕ್ತಿತ್ವದ ಕುರಿತಾಗಿ ಮಾತನಾಡುತ್ತಿದ್ದರು. ಚಾರ್ಲ್ಸ್ ಸಮಾಜದ ದೃಷ್ಟಿಯಲ್ಲಿ ತುಂಬ ಕೆಟ್ಟ ವ್ಯಕ್ತಿಯಾಗಿ ಕಾಣುತ್ತಿದ್ದ. ಪ್ರಪಂಚದ ಎಲ್ಲ ಕೆಟ್ಟ ಗುಣಗಳನ್ನು ಜನರು ಇವನಲ್ಲಿ ಕಾಣ್ತಾ ಇದ್ರು. ಈಗ ಈ ಕತೆಗೆ ಸರ್ ಪೀಟರ್ ಎನ್ನುವ ವ್ಯಕ್ತಿಯ ಎಂಟ್ರಿ ಆಗುತ್ತದೆ. ಸರ್ ಪೀಟರ್ಗೆ ರೌಲಿ ಎನ್ನುವ ಒಬ್ಬ ಪ್ರೀತಿಯ ಅಸಿಸ್ಟೆಂಟ್ ಇದ್ದ. ತುಂಬ ಒಳ್ಳೆಯ ವ್ಯಕ್ತಿಯಾಗಿದ್ದ. ಸರ್ ಪೀಟರ್ ಅವಿವಾಹಿತನಾಗಿದ್ದು ಮದುವೆಯಾಗಿರಲಿಲ್ಲ. ಈ ನಾಟಕ ಆರಂಭ ಆಗುವ ಕೆಲವೇ ದಿನಗಳ ಮೊದಲು ಲೇಡಿ ಟೀಸಲ್ ಎನ್ನುವ ಸಣ್ಣ ವಯಸ್ಸಿನ ಹುಡುಗಿಯನ್ನು ಮದುವೆಯಾಗಿದ್ದ. ವಿವಾಹದ ನಂತರದಲ್ಲಿ ಅವನ ಜೀವನದಲ್ಲಿ ತುಂಬ ವ್ಯತ್ಯಾಸಗಳು ಕಂಡಿತ್ತು. ಸರ್ ಪೀಟರ್ ಮತ್ತು ಲೇಡಿ ಟೀಸಲ್ ಯಾವತ್ತೂ ಜಗಳ ಆಡ್ತಾ ಇದ್ರು. ಪರಸ್ಪರ ಹೊಂದಾಣಿಕೆ ಅನ್ನೋದು ಇಲ್ಲವೇ ಇರಲಿಲ್ಲ ಅವರ ಮಧ್ಯೆ. ಸರ್ ಪೀಟರ್ಗೆ ಪ್ರತಿ ಸಲ ತನ್ನ ಹೆಂಡತಿಯೊಂದಿಗೆ ಜಗಳವಾದಾಗ ಅನಿಸ್ತಾ ಇತ್ತು, ಇವಳು ತುಂಬ ಸಣ್ಣ ಪ್ರಾಯದ ಹುಡುಗಿ, ನನ್ನ ಜ್ಞಾನದಷ್ಟು ಇವಳಿಗೆ ವಯಸ್ಸಾಗಲಿಲ್ಲ ಅಂತ ಅಂದುಕೊಂಡು ಅವಳ ತಪ್ಪನ್ನು ಪ್ರತಿ ಸರಿ ಎತ್ತಿ ಹೇಳ್ತಾ ಇದ್ದ. ಅದು ಅವಳಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಸರ್ ಪೀಟರ್ ತನ್ನ ಪತ್ನಿ ಲೇಡಿ ಟೀಸಲ್ನ ಮೇಲೆ ಲೇಡಿ ಸ್ನೀರ್ವೆಲ್ನ ದೃಷ್ಟಿ ಇದೆ, ಅಂದರೆ ಅವಳು ತಲೆ ಹಾಳು ಮಾಡ್ತಾ ಇದ್ದಾಳೆ ಅಂತ ಇವನು ಅಂದ್ಕೊಳ್ತಾನೆ. ಮಾರಿಯನನ್ನು ನೋಡಿಕೊಳ್ಳೋ ಜವಾಬ್ದಾರಿ ಕೂಡ ಸರ್ ಪೀಟರ್ ಮೇಲಿತ್ತು. ಸರ್ ಪೀಟರ್ ಕೂಡ ಮಾರಿಯನನ್ನು ಜೋಸೆಫ್ಗೆ ಮದುವೆ ಮಾಡಿಕೊಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದ. ಆದರೆ ಮಾರಿಯಾ ಚಾರ್ಲ್ಸ್ನನ್ನು ಇಷ್ಟಪಡುತ್ತಿದ್ದಳು. ಏಕೆಂದರೆ ಜೋಸೆಫನ್ನು ಅವಳು ಯಾಕೆ ಮದುವೆ ಆಗ್ತಿಲ್ಲ ಅಂದರೆ ಜೋಸೆಫ್ ಅಂದರೆ ಅವಳಿಗೆ ಇಷ್ಟ ಇರಲಿಲ್ಲ. ಆದರೆ ಸರ್ ಪೀಟರ್ಗೆ ಅನ್ನಿಸ್ತಾ ಇತ್ತು, ಜೋಸೆಫೇ ಮಾರಿಯಾಳಿಗೆ ಸರಿಯಾದ ಜೋಡಿ. ಅವನು ಒಳ್ಳೆಯ ವ್ಯಕ್ತಿ, ಚಾರ್ಲ್ಸ್ ಒಳ್ಳೆಯ ವ್ಯಕ್ತಿ ಅಲ್ಲ. ಅವನು ಯಾವತ್ತೂ ನನ್ನ ಮಾರಿಯಾಳಿಗೆ ಸರಿಯಾದ ಜೊತೆ ಆಗೋದಿಲ್ಲ ಅಂತ ಸರ್ ಪೀಟರ್ ಅಂದ್ಕೊಂಡಿದ್ದ. ಸರ್ ಪೀಟರ್ ಯಾವತ್ತೂ ಅಂದ್ಕೊಳ್ತಿದ್ದ, ಚಾರ್ಲ್ಸ್ ತುಂಬ ವೈಲ್ಡ್ ಆಗಿದ್ದಾನೆ, ಕ್ರೂರ ವ್ಯಕ್ತಿಯಾಗಿದ್ದಾನೆ, ಅವನಿಗೆ ಯಾವುದೇ ಜವಾಬ್ದಾರಿ ಇಲ್ಲ, ಅವನು ಒಳ್ಳೆಯ ವ್ಯಕ್ತಿ ಅಲ್ಲ ಅಂತ ಅಂದ್ಕೊಂಡು ತನ್ನ ಅಸಿಸ್ಟೆಂಟ್ ಆದ ರೌಲಿ ಜೊತೆ ಡಿಸ್ಕಸ್ ಮಾಡ್ತಾನೆ ಅವನ ಕುರಿತು. ಈಗ ಈ ನಾಟಕಕ್ಕೆ ಎಂಟ್ರಿ ಆಗುವ ಮತ್ತೊಂದು ಪಾತ್ರವೇ ಸರ್ ಒಲಿವರ್ ಸರ್ಫೇಸ್. ಸರ್ ಒಲಿವರ್ ಸರ್ಫೇಸ್ ಚಾರ್ಲ್ಸ್ ಸರ್ಫೇಸ್ ಮತ್ತು ಜೋಸೆಫ್ ಸರ್ಫೇಸ್ನ ಅಂಕಲ್ ಆಗಿದ್ದರು. 17 ವರ್ಷಗಳ ಹಿಂದೆ ಈಸ್ಟ್ ಇಂಡಿಯಾದಿಂದ ಅವರು ರಿಟರ್ನ್ ಬಂದಿದ್ದರು. ಸರ್ ಪೀಟರ್ ಮತ್ತು ಅವನ ಹೆಂಡತಿ ಲೇಡಿ ಟೀಸಲ್ ಮಧ್ಯೆ ಪುನಃ ವಾಗ್ಯುದ್ಧ ನಡೀತದೆ. ನನಗೆ ಪರ್ಚೇಸ್ ಮಾಡಲಿಕ್ಕೆ ಹಣ ಕೊಡಿ ಅಂತ ಹೇಳಿ ಪತ್ನಿ ಗಂಡನ ಹತ್ರ ಕೇಳ್ತಾಳೆ. ನೀನು ತುಂಬ ಸರಳ ಜೀವನ ಕ್ರಮದಿಂದ ಮೇಲೆ ಬಂದವಳು, ತುಂಬ ಆಡಂಬರದ ಜೀವನ ಮಾಡುವವಳಲ್ಲ. ಹಾಗಿದ್ರೂ ನಿನಗೆ ಅಷ್ಟೊಂದು ದೊಡ್ಡ ಮೊತ್ತದ ಹಣ ಯಾಕೆ ಬೇಕು? ನೀನು ಅಷ್ಟೊಂದು ಎಕ್ಸ್ಪೆನ್ಸಿವ್ ಐಟಮ್ ಏನು ತಗೊಳ್ತಿ? ಅವಳಲ್ಲಿಂದ ಕೋಪಗೊಂಡು ಹೊರಟು ಹೋಗ್ತಾಳೆ. ಆಗ ಪೀಟರ್ ಪುನಃ ಹೇಳ್ತಾನೆ, ಈ ಕೋಪ ನಿನಗೆ ಯಾವತ್ತೂ ಒಳ್ಳೆಯದಲ್ಲ. ಲೇಡಿ ಟೀಸಲ್ ಕೋಪಗೊಂಡು ಲೇಡಿ ಸ್ನೀರ್ವೆಲ್ ಹತ್ರ ಹೋಗ್ತಾಳೆ. ಅಲ್ಲಿ ಅವಳ ಸಂಗಡಿಗರೊಂದಿಗೆ ಸೇರಿಕೊಂಡು ಮಾತುಕತೆಯಲ್ಲಿ ಸೇರಿಕೊಳ್ತಾಳೆ. ಇಲ್ಲಿ ಜೋಸೆಫ್ ಮಾರಿಯನನ್ನು ಪ್ರಪೋಸ್ ಮಾಡಲಿಕ್ಕೆ ಅಥವಾ ಅವಳನ್ನು ತನ್ನ ಪ್ರೀತಿಯಲ್ಲಿ ಬಿಡಿಸಿಕೊಳ್ಳಿಕ್ಕೆ ತುಂಬ ಪ್ರಯತ್ನಗಳನ್ನು ಮಾಡ್ತಾನೆ. ಮಾರಿಯಾಳ ಪ್ರೀತಿ ನಿಜವಾಗಿತ್ತು. ಅವಳು ಜೋಸೆಫ್ನ ಅಲಂಕಾರದ ಪ್ರೀತಿಯನ್ನು ಒಪ್ತಾ ಇರಲಿಲ್ಲ.
ಲೇಡಿ ಟೀಸಲನ್ನು ನೋಡಿದ ಮಾರಿಯನಿಗೂ ಅರ್ಥ ಆಗ್ತದೆ. ಇವರಿಬ್ಬರು ಸೇರಿಕೊಂಡು ಏನೋ ಮಾಡ್ತಾ ಇದ್ದಾರೆ. ಲೇಡಿ ಟೀಸಲ್ ಮತ್ತು ಜೋಸೆಫ್ ಇಬ್ಬರು ಸೇರಿಕೊಂಡು ಏನೋ ಸಂಚು ರೂಪಿಸ್ತಾ ಇದ್ದಾರೆ ಅಂತ ಗೊತ್ತಾಗಿ ಕೋಪಗೊಳ್ತಾಳೆ. ಅಲ್ಲಿಂದ ಹೊರಟು ಹೋಗ್ತಾಳೆ. ಅಲ್ಲಿಗೆ ತಲುಪಿದಂಥ ಲೇಡಿ ಟೀಸಲ್ ಜೋಸೆಫ್ ಮತ್ತು ಮಾರಿಯರನ್ನು ನೋಡ್ತಾಳೆ. ಸರ್ ಪೀಟರ್ ಮತ್ತು ಸರ್ ಒಲಿವರ್ ಸರ್ಫೇಸ್ ಇಬ್ಬರು ಭೇಟಿಯಾಗ್ತಾರೆ. ಇಬ್ಬರ ಭೇಟಿಯಿಂದ ಇಬ್ಬರಿಗೂ ಸಂತೋಷವಾಗುತ್ತದೆ. ಬಹಳ ಸಮಯದ ನಂತರ ಭೇಟಿಯಾಗಿದ್ದರು. ಹತ್ರ 17 ವರ್ಷಗಳ ನಂತರ ಭೇಟಿಯಾದ ಕ್ಷಣಗಳು ತುಂಬ ಸುಮಧುರವಾಗಿತ್ತು. ಸರ್ ಪೀಟರ್ ಸರ್ ಒಲಿವರ್ ಸರ್ಫೇಸ್ ಹತ್ರ ಹೇಳ್ತಾನೆ, ನಿಮ್ಮ ಅಳಿಯಂದಿರಾದ ಚಾರ್ಲ್ಸ್ ಸರ್ಫೇಸ್ ಮತ್ತು ಜೋಸೆಫ್ ಸರ್ಫೇಸ್ ಬಗ್ಗೆ ನನಗೆ ತುಂಬ ವಿಚಾರಗಳು ಗೊತ್ತಿದೆ. ಜೋಸೆಫ್ ಸರ್ಫೇಸ್ ತುಂಬ ಒಳ್ಳೆಯ ವ್ಯಕ್ತಿ, ಸಮಾಜಕ್ಕೆ ಬೇಕಾದವ, ಸಮಾಜ ದೃಷ್ಟಿಯಲ್ಲಿ ತುಂಬ ಒಳ್ಳೆಯದಾಗಿ ಕಾಣ್ತಾನೆ. ಆದರೆ ಚಾರ್ಲ್ಸ್ ಹಾಗಲ್ಲ, ತುಂಬ ಕೆಟ್ಟವನು, ಎಲ್ಲ ಕೆಟ್ಟ ಗುಣಗಳು ಇದೆ ಅವನಲ್ಲಿ, ತುಂಬ ಕ್ರೂರಿ, ಯಾವುದೇ ರೀತಿಯ ಒಳ್ಳೆಯ ಭಾವನೆಗಳು, ಒಳ್ಳೆಯ ಬೆಳೆಯುವಂಥ ಗುಣಗಳು ಅವನಲ್ಲಿಲ್ಲ ಅಂತ ಹೇಳ್ತಾನೆ. ಒಲಿವರ್ ಸರ್ಫೇಸಿಗೆ ಕೂಡ ಜೋಸೆಫ್ ಒಳ್ಳೆಯ ವ್ಯಕ್ತಿ ಅನ್ನಿಸಿಬಿಡ್ತದೆ. ಸರ್ ಒಲಿವರ್ ಸರ್ಫೇಸ್ ಹತ್ರ ತುಂಬ ಆಸ್ತಿ ಇರ್ತದೆ. ಆ ಎಲ್ಲ ಆಸ್ತಿಗೂ ಈ ಇಬ್ಬರು ಯುವಕರೇ, ಚಾರ್ಲ್ಸ್ ಸರ್ಫೇಸ್ ಮತ್ತು ಜೋಸೆಫ್ ಸರ್ಫೇಸೇ ವಾರಸ್ದಾರರಾಗಿದ್ದರು. ಸರ್ ಒಲಿವರ್ ಸರ್ಫೇಸ್ ಅಂದ್ಕೊಳ್ತಾನೆ, ಹೋಗೋಣ, ನೋಡೋಣ, ಇಬ್ಬರನ್ನು ಚೆಕ್ ಮಾಡೋಣ, ಯಾರು ಆ ಆಸ್ತಿಯನ್ನು ಪಡೆಯುವ ಯೋಗ್ಯತೆ ಪಡ್ಕೊಂಡಿದ್ದಾರೆ ಅವರಿಗೆ ಆಸ್ತಿಯನ್ನು ಕೊಡೋಣ ಅಂತ ಯೋಚನೆ ಮಾಡ್ತಾನೆ. ಸರ್ ಒಲಿವರ್ ಸರ್ಫೇಸ್ ಒಬ್ಬ ಮನಿ ಲೆಂಡರ್ನ ಹಾಗೆ ಮಿಸ್ಟರ್ ಪ್ರೀಮಿಯರ್ ಅನ್ನೋ ಹೆಸರನ್ನು ಇಟ್ಟುಕೊಂಡು ಚಾರ್ಲ್ಸ್ ಸರ್ಫೇಸ್ ಹತ್ರ ಹೋಗಿ ಅವನ ಹತ್ರ ನಾಟಕ ಮಾಡ್ತಾನೆ. ಜೋಸೆಫ್ ಸರ್ಫೇಸ್ನ ಹತ್ರ ನಾನು ಒಬ್ಬ ಬಡಾವ ವ್ಯಕ್ತಿಯ ಹಾಗೆ ಹಣ ಸ್ವೀಕಾರ ಮಾಡಲಿಕ್ಕೆ, ಹಣ ದೇಣಿಗೆಯನ್ನು ಪಡೆಯುವ ವ್ಯಕ್ತಿಯ ಹಾಗೆ ಹೋಗ್ತೇನೆ, ಅವರನ್ನು ಚೆಕ್ ಮಾಡ್ತೇನೆ ಅಂತ ಒಲಿವರ್ ಅಂದ್ಕೊಳ್ತಾನೆ. ಆ ಬಡ ವ್ಯಕ್ತಿಯ ಹೆಸರು ಮಿಸ್ಟರ್ ಸ್ಟ್ಯಾನ್ಲಿ. ನನ್ನ ಪರೀಕ್ಷೆಯಲ್ಲಿ ಯಾರು ಪಾಸ್ ಆಗ್ತಾರೆ ಮತ್ತು ಯಾರು ಫೇಲ್ ಆಗ್ತಾರೆ ಅನ್ನೋದನ್ನು ನೋಡಬೇಕು ಅಂತ ಒಲಿವರ್ ಯೋಚನೆ ಮಾಡ್ತಾನೆ. ಒಲಿವರ್ ಮೊದಲ ಬಾರಿಗೆ ತನ್ನ ವೇಷಭೂಷಣವನ್ನು ಬದಲಿಸಿ ಚಾರ್ಲ್ಸ್ ಸರ್ಫೇಸ್ ಹತ್ರ ಹೋಗ್ತಾನೆ. ಮನಿ ಲೆಂಡರ್ ಅಂದರೆ ಹಣ ಕೊಡುವ ವ್ಯಕ್ತಿಯಾಗಿ ಮಿಸ್ಟರ್ ಪ್ರೀಮಿಯರ್ ಎನ್ನುವ ಹೆಸರಿನೊಂದಿಗೆ ಅಲ್ಲಿಗೆ ಹೋಗುತ್ತಾನೆ. ಈ ಕಡೆ ಸರ್ ಪೀಟರ್ ತನ್ನ ಹೆಂಡತಿಗೆ ಸಮಾಧಾನ ಪಡಿಸ್ತಾ ಹೇಳ್ತಾನೆ, ನಾವಿಬ್ಬರು ಜಗಳ ಮಾಡೋದು ಸರಿಯಲ್ಲ. ಪೀಟರ್ ಮುಂದುವರಿಸ್ತಾ ಹೇಳ್ತಾನೆ, ಪ್ರತಿ ಬಾರಿ ಜಗಳ ಆರಂಭಿಸುವುದೇ ನೀನು, ಹಾಗಾಗಿ ನಮ್ಮ ಜಗಳ ಮುಂದುವರಿತದೆ. ನನಗೆ ಗೊತ್ತಿದೆ ನಿನಗೆ ಚಾರ್ಲ್ಸ್ ಸರ್ಫೇಸ್ ಇಷ್ಟ ಅನ್ನೋದು. ಲೇಡಿ ಟೀಸಲ್ ಹೇಳ್ತಾಳೆ, ಏನು ಹೇಳ್ತಾ ಇದ್ದೀರಾ? ಚಾರ್ಲ್ಸ್ ಜೊತೆ ನನಗೆ ಕೊಡೋದು ತೆಗೆದುಕೊಳ್ಳೋದು ಏನೂ ಇಲ್ಲ ಹಾಗೆ ಹೇಳಿ ಅಲ್ಲಿಂದ ಕೋಪದಿಂದ ಹೊರಟು ಹೋಗ್ತಾಳೆ. ಸ್ನೇಹಿತರೆ, ಇಲ್ಲಿ ಲೇಡಿ ಟೀಸಲ್ ಮತ್ತು ಚಾರ್ಲ್ಸ್ ಸರ್ಫೇಸ್ನವರ ಮಧ್ಯದ ಅಪವಾದ ಏನಿದೆ, ಇದನ್ನು ಮಾಡಿದವಳೆ ಲೇಡಿ ಸ್ನೇರ್ವೆಲ್ ಈ ಅಪವಾದಗಳನ್ನು, ರೋಮರ್ಗಳನ್ನು ಹಬ್ಬಿಸೋದ್ರಲ್ಲಿ ಎತ್ತಿದ ಕೈ. ಇಲ್ಲಿ ಸರ್ ಒಲಿವರ್ ಸರ್ಫೇಸ್ ತನ್ನ ಅಳಿಯ ಚಾರ್ಲ್ಸ್ ಸರ್ಫೇಸ್ನ ಹತ್ರ ವೇಷ ಬದಲಿಸಿಕೊಂಡು ಹೋಗಿದ್ದ. ಆದರೆ ಅಲ್ಲಿ ಚಾರ್ಲ್ಸ್ ಸರ್ಫೇಸ್ ತನ್ನ ಗೆಳೆಯರೊಂದಿಗೆ ಸೇರಿಕೊಂಡು ಮದ್ಯಪಾನ ಮಾಡ್ತಾ ಇದ್ದ, ಜೂಜಾಟ ಆಡ್ತಾ ಇದ್ದ. ಚಾರ್ಲ್ಸ್ನ ಬಳಿ ಒಲಿವರ್ ಕೇಳ್ತಾಳೆ, ನಾನು ಮನಿ ಲೆಂಡರ್ ಆಗಿದ್ದೇನೆ, ನಿಮಗೆ ಏನಾದರೂ ಮನಿ ಬೇಕಾ? ಚಾರ್ಲ್ಸ್, ಹೌದು, ನನಗೆ ಹಣದ ಅಗತ್ಯತೆ ಇದೆ, ನನಗೆ ಹಣ ಬೇಕು ಅಂತ ಹೇಳ್ತಾನೆ. ನನ್ನ ಆಸ್ತಿ ಎಲ್ಲ ಖಾಲಿಯಾಗಿದೆ. ನನ್ನ ಅಂಕಲ್ ಒಬ್ಬರು ಇದ್ದಾರೆ, ಸರ್ ಒಲಿವರ್ ಅಂತ, ಅವರ ಆಸ್ತಿ ನನಗೆ ಸಿಗೋದಿದೆ. ಈಗ ನೀವು ನನಗೆ ಹಣ ಕೊಡಿ, ಅವರ ಆಸ್ತಿ ನನಗೆ ಸಿಕ್ಕಿದ ಮೇಲೆ ನಿಮ್ಮ ಹಣವನ್ನು ನಾನು ಹಿಂದಿರುಗಿಸಿ ಕೊಡ್ತೇನೆ ಅಂತೇಳಿ ಚಾರ್ಲ್ಸ್ ಸರ್ಫೇಸ್ ಹೇಳ್ತಾನೆ. ನೀವು ನನಗೆ ಹಣ ನೀಡಿದರೆ ನನ್ನ ಅಂಕಲ್ ಮರಣ ಹೊಂದಿದ ನಂತರ ಅವರ ಆಸ್ತಿಯಲ್ಲಿ ನನಗೆ ನನ್ನ ಪಾಲು ಸಿಗ್ತದೆ, ಆ ಪಾಲಿನಲ್ಲಿ ನಿಮಗೆ ನಿಮ್ಮ ಹಣವನ್ನು ನಾನು ರಿಟರ್ನ್ ಕೊಡ್ತೇನೆ ಅಂತ ಹೇಳ್ತಾನೆ. ನಿಜವಾಗಿಯೂ ಅವನಿಗೆ ಅಂದಾಜು ಇರಲಿಲ್ಲ, ನನ್ನ ನಿಜ ಅಂಕಲ್ ಸರ್ ಒಲಿವರ್ ಸರ್ಫೇಸೇ ಪ್ರೀಮಿಯರ್ನ ವೇಷ ಹಾಕಿಕೊಂಡು ಬಂದಿದ್ದಾನೆ ಅನ್ನೋದು ಅವನಿಗೆ ಗೋಚರವೇ ಆಗೋದಿಲ್ಲ. ವೇಷ ಮರೆಸಿಕೊಂಡಿದ್ದ ಸರ್ ಒಲಿವರ್ ಸರ್ಫೇಸ್ ಕೇಳ್ತಾನೆ ಚಾರ್ಲ್ಸ್ ಹತ್ರ, ನಿನ್ನಲ್ಲಿ ನನಗೆ ಕೊಡುವಂಥ ಬೆಲೆ ಬಾಳುವ ವಸ್ತುಗಳು ಬೇರೆ ಏನಿದೆ ಹೇಳು. ಚಾರ್ಲ್ಸ್ ಹೇಳ್ತಾನೆ, ಬೇರೆ ಬೇರೆಯಾದ ಫೋಟೋಗಳಿದೆ, ನನ್ನಲ್ಲಿ ನನ್ನ ಫ್ಯಾಮಿಲಿಯ ಫೋಟೋಗಳಿದೆ. ಇದನ್ನು ಕೇಳಿ ಸರ್ ಒಲಿವರ್ ಸರ್ಫೇಸಿಗೆ ತುಂಬ ಕೋಪ ಬರ್ತದೆ. ಫ್ಯಾಮಿಲಿಯ ಫೋಟೋವನ್ನು ಉಳಿಸಿಕೊಡುವ ಯೋಗ್ಯತೆ ಕೂಡ ಇಲ್ಲಲ್ಲ ಇವನಿಗೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾನೆ. ಹಾಗಿದ್ರೆ ಒಂದು ಫೋಟೋವನ್ನು ನನಗೆ ಕೊಡು ಅಂತ ಕೇಳ್ತಾನೆ. ಹಾಗೆ ಒಂದಷ್ಟು ಫೋಟೋಗಳನ್ನು ತೋರಿಸ್ತಾ ಒಂದು ಫೋಟೋವನ್ನು ಅವನೇ ತೆಗೆದಿಡ್ಕೊಳ್ತಾನೆ. ಆ ಫೋಟೋ ಯಾವುದು ಅಂತೇಳಿ ಸರ್ ಒಲಿವರ್ ಸರ್ಫೇಸ್ ಕೇಳಿದಾಗ, ಆ ಫೋಟೋವನ್ನು ನಾನು ನಿಮಗೆ ಕೊಡಲಾರೆ, ಅದು ನನ್ನ ಅಂಕಲ್ನ ಫೋಟೋ, ಅದು ನನಗೆ ಬೇಕು ಅಂತ ಹೇಳಿ ಚಾರ್ಲ್ಸ್ ಹೇಳ್ತಾನೆ. ಈಗ ಸರ್ ಒಲಿವರ್ ಅವನ ಆ ಮಾತನ್ನು ಕೇಳಿ ತುಂಬ ಇಂಪ್ರೆಸ್ ಆಗ್ತಾನೆ. ಇವನಿಗೆ ನನ್ನ ಮೇಲೆ ನಿಜವಾಗಿಯೂ ಪ್ರೀತಿ ಇದೆ ಅಂತ ಅಂದ್ಕೊಳ್ತಾನೆ. ಮೊದಲನೇ ಹುಡುಗನ ಪರೀಕ್ಷೆಯನ್ನು ಮಾಡಿ ಆಯಿತು. ಈಗ ಎರಡನೇ ಹುಡುಗನ ಹತ್ರ ಸರ್ ಒಲಿವರ್ ಹೋಗ್ತಾರೆ. ಆ ಹುಡುಗನೇ ಜೋಸೆಫ್ ಅಂದರೆ ಚಾರ್ಲ್ಸ್ನ ಸಹೋದರ. ಜೋಸೆಫ್ ಲೇಡಿ ಟೀಸಲನ್ನು ಭೇಟಿಯಾಗಲು ಬರುತ್ತಾನೆ. ಹೇಳಿದಂತೆ ಜೋಸೆಫ್ ಮತ್ತು ಲೇಡಿ ಟೀಸಲ್ ಅಫೇರ್ ನಡೀತಾ ಇತ್ತು. ನಿನ್ನ ಕಾರಣದಿಂದ ನನಗೆ ನನ್ನ ಗಂಡನೊಟ್ಟಿಗೆ ಜಗಳವಾಯಿತು ಅಂತ ಲೇಡಿ ಟೀಸಲ್ ಹೇಳ್ತಾನೆ. ಅಲ್ಲಿಗೆ ಸರ್ ಪೀಟರ್ ಬರ್ತಾನೆ. ಅವನನ್ನು ನೋಡಿ
ಭಯಗೊಂಡು ಲೇಡಿ ಟೀಸಲ್ ಕೋಣೆಯಲ್ಲಿ ಅಡಗಿಕೊಳ್ತಾಳೆ. ಸರ್ ಪೀಟರ್ ಬಂದವನು ಜೋಸೆಫನ್ನ ಭೇಟಿಯಾಗಿ, ಜೋಸೆಫ್ನ ಜೊತೆ ನೀನು ಮತ್ತು ಲೇಡಿ ಟೀಸಲ್ ತುಂಬ ಕ್ಲೋಸ್ ಆಗಿದ್ದೀರಿ ಅನ್ನೋದು ನನಗೆ ಗೊತ್ತಾಗಿದೆ. ಆದರೆ ನಿನ್ನ ಕಾರಣದಿಂದ ಲೇಡಿ ಟೀಸಲ್ನ ಜೊತೆ ನನಗೆ ಜಗಳವಾಗ್ತಾ ಇದೆ. ನಾನು ಅವಳನ್ನು ತುಂಬ ಪ್ರೀತಿಸ್ತೇನೆ. ಅವಳಿಗೆ ಹೇಗೆ ಬೇಕು ಹಾಗೆ ಬದುಕುವುದಕ್ಕೆ ನಾನು ಅವಳಿಗೆ ಸ್ವಾತಂತ್ರ್ಯವನ್ನು ಕೊಡ್ತೇನೆ. ಆದರೆ ನಮ್ಮಿಬ್ಬರ ಮಧ್ಯೆ ಯಾವುದೇ ಕಾರಣಕ್ಕೂ ಜಗಳ ಆಗುವುದು ನನಗೆ ಇಷ್ಟ ಇಲ್ಲ. ಹಾಗಾಗಿ ಅವಳಿಗೆ ಬೇಕಾದ ಹಾಗೆ ಬದುಕಲಿಕ್ಕೆ ಅವಳನ್ನು ಫ್ರೀಯಾಗಿ ಬಿಟ್ಟು ಬಿಡಬೇಕು ಅಂತ ಇದ್ದೇನೆ. ನಿನ್ನ ಮದುವೆಯನ್ನು ಮಾರಿಯ ಜೊತೆ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡ್ತಾ ಇದ್ದೇವೆ ಅಂತ ಜೋಸೆಫ್ ಜೊತೆ ಹೇಳ್ತಾನೆ. ಜೋಸೆಫ್ ಅದಕ್ಕೆ ಅಂಕಲ್ ಆಗೇನೂ ಇಲ್ಲ, ಈಗ ಆ ಮಾತನ್ನು ಹೇಳೋದು ಬೇಡ ಅಂತ ಜೋಸೆಫ್ ಹೇಳ್ತಾನೆ. ಅಲ್ಲಿಗೆ ಚಾರ್ಲ್ಸ್ ಸರ್ಫೇಸ್ ಕೂಡ ಬರ್ತಾನೆ. ಮರೆಯಲ್ಲಿ ನಿಂತುಕೊಂಡು ಲೇಡಿ ಟೀಸಲ್ ಈ ಎಲ್ಲ ಮಾತುಗಳನ್ನು ಕೇಳ್ತಾ ಇದ್ಲು. ಚಾರ್ಲ್ಸ್ ಬಂದ ತಕ್ಷಣ ಸರ್ ಪೀಟರ್ ಹೇಳ್ತಾನೆ, ನಾನು ಮರೆಯಲ್ಲಿ ನಿಂತ್ಕೊಂಡು ಕಿವಿ ಕೊಡ್ತೇನೆ. ಚಾರ್ಲ್ಸ್ ಮತ್ತು ನನ್ನ ಹೆಂಡತಿಗೆ ಏನಾದರೂ ಸಂಭಾಷಣೆಯನ್ನು ಮಾಡ್ತಾರಾ ಅಂತ ನಾನು ಕಿವಿ ಕೊಡ್ತೇನೆ ಅಂತ ಹೇಳಿ ಮರೆಯಲ್ಲಿ ನಿಲ್ಲಲಿಕ್ಕೆ ಟ್ರೈ ಮಾಡ್ತಾನೆ. ಅಷ್ಟೊತ್ತಿಗೆ ಜೋಸೆಫ್ ಹೇಳ್ತಾನೆ, ನೀವು ಇಲ್ಲಿ ನಿಂತ್ಕೊಳ್ಬೇಡಿ ಅಂಕಲ್, ನೀವು ಬೇರೆ ಕಡೆ ನಿಂತ್ಕೊಳ್ಳಿ ಅಂತ ಗೈಡ್ ಮಾಡ್ತಾನೆ. ಆಗ ತಾನೇ ಅಲ್ಲಿಗೆ ಬಂದ ಚಾರ್ಲ್ಸ್ನ ಜೊತೆ ಜೋಸೆಫ್ ಕೇಳ್ತಾನೆ, ಲೇಡಿ ಟೀಸಲ್ ಅಂದರೆ ಸರ್ ಪೀಟರ್ನ ಹೆಂಡತಿ ಎಲ್ಲಿದ್ದಾಳೆ? ಆಗ ಚಾರ್ಲ್ಸ್ ಹೇಳ್ತಾನೆ, ನನಗೇನು ಗೊತ್ತು, ನಿಮ್ಮಿಬ್ಬರು ಕ್ಲೋಸ್ ರಿಲೇಷನ್ಶಿಪ್ಪಲ್ಲಿದ್ದೀರಿ, ಫ್ರೆಂಡ್ಶಿಪ್ಪಲ್ಲಿದ್ದೀರಿ, ನಿನಗೆ ಗೊತ್ತಿರ್ಬೋದು, ನನಗೇನು ಗೊತ್ತು ಅಂತ ಹೇಳಿ ಚಾರ್ಲ್ಸ್ ಹೇಳ್ತಾನೆ. ಅದನ್ನು ಕೇಳಿದ ಜೋಸೆಫ್ ಸುಮ್ಮನಿರು ಅಂತ ಹೇಳ್ತಾನೆ, ಯಾಕಂದರೆ ಇಲ್ಲಿ ಪೀಟರ್ ಇರ್ಬೋದು. ಆಗ ಪೀಟರ್ ಮರೆಯಲ್ಲಿದ್ದವ ಹೊರಗೆ ಬರ್ತಾನೆ. ಸರ್ ಪೀಟರ್ ಅಲ್ಲೇ ಅಡಗಿಕೊಂಡಿದ್ದ, ಅವನು ಹೊರಗೆ ಬರ್ತಾನೆ. ಹಾಗೆ ಲೇಡಿ ಟೀಸಲ್ ಕೂಡ ಅದೆಲ್ಲವನ್ನು ಕೇಳ್ತಾ ಇದ್ದವಳು ಹೊರಗೆ ಬರ್ತಾಳೆ. ಲೇಡಿ ಟೀಸಲ್ ಹೊರಗೆ ಬಂದವಳು ಸರ್ ಪೀಟರ್ನೊಟ್ಟಿಗೆ ಹೇಳ್ತಾಳೆ, ನನಗೆ ಚಾರ್ಲ್ಸ್ನೊಟ್ಟಿಗೆ ರಿಲೇಷನ್ಶಿಪ್ ಇರಲಿಲ್ಲ, ಜೋಸೆಫ್ನೊಟ್ಟಿಗೆ ನಾನು ಫ್ರೆಂಡ್ಶಿಪ್ಪಲ್ಲಿ ಇದ್ದೆ ಅಂತ ಹೇಳ್ತಾಳೆ. ಈಗ ಅವನಿಗೆ ಅರ್ಥ ಆಗ್ತದೆ ಇವನೆಂತಹ ಕೆಟ್ಟ ಮನುಷ್ಯ ಎನ್ನುವುದು. ಲೇಡಿ ಟೀಸಲ್ ಮುಂದುವರಿಸ್ತಾ ಹೇಳ್ತಾಳೆ, ನನಗೆ ಇದುವರೆಗೆ ನಿಮ್ಮ ಮೇಲಿದ್ದ ಭಾವನೆಗಳು ಬದಲಾಯಿತು. ನಿಮ್ಮ ಮೇಲೆ ಒಂದು ರೀತಿಯ ಗೌರವ ಭಾವನೆ ಹೆಚ್ಚಾಗ್ತಾ ಇದೆ. ನೀವು ತುಂಬ ಒಳ್ಳೆಯ ವ್ಯಕ್ತಿ ಅನ್ನೋದನ್ನು ಅವಳು ಒಪ್ಪಿಕೊಳ್ತಾಳೆ. ಈಗ ಸರ್ ಪೀಟರ್ ತನ್ನ ಹೆಂಡತಿಯ ತಪ್ಪುಗಳನ್ನು ಕ್ಷಮಿಸಿ ಆಕೆಯನ್ನು ಒಪ್ಪಿಕೊಳ್ತಾನಾ ಇಲ್ಲವಾ ನೋಡಬೇಕಾಗಿದೆ. ಆಗ ಅಲ್ಲಿಗೆ ಸರ್ ಒಲಿವರ್ ಸರ್ಫೇಸ್ ವೇಷ ಮರೆಸಿಕೊಂಡು ಜೋಸೆಫನ್ನು ಚೆಕ್ ಮಾಡಲಿಕ್ಕೆ ಬರ್ತಾನೆ. ಮಿಸ್ಟರ್ ಸ್ಟ್ಯಾನ್ಲಿ ಎನ್ನುವ ಹೆಸರಿನೊಂದಿಗೆ ಚಾರಿಟಿ ಕೇಳುವ ವ್ಯಕ್ತಿಯಾಗಿ, ಅಂದರೆ ದೇಣಿಗೆ ಸಹಾಯಧನ ಕೇಳುವ ಒಬ್ಬ ಬಡ ವ್ಯಕ್ತಿಯಾಗಿ ಬಂದಿದ್ದ. ಚಾರಿಟಿಗಳನ್ನು ಕೊಡುವುದು, ದೇಣಿಗೆಗಳನ್ನು ನೀಡುವುದು, ಸಹಾಯಸ್ಥಗಳನ್ನು ನೀಡುವುದು ನನಗೂ ತುಂಬ ಇಷ್ಟವಾದ ಕೆಲಸ. ಆದರೆ ನನ್ನ ಬಳಿ ಅಷ್ಟೊಂದು ದೊಡ್ಡ ಮೊತ್ತದ ಹಣ ಇಲ್ಲ. ಜೋಸೆಫ್ ಹೇಳ್ತಾನೆ, ನನಗೆ ನನ್ನ ಅಂಕಲಿಂದ ಆಸ್ತಿ ಸಿಗೋದಿದೆ. ಆ ಆಸ್ತಿ ಸಿಕ್ಕಿದ ಮೇಲೆ ನಾನು ದೇಣಿಗೆಯನ್ನು ನೀಡಬಹುದು. ನನ್ನ ಅಂಕಲ್ ಬಹಳ ವರ್ಷಗಳ ನಂತರ ಈ ಪಟ್ಟಣಕ್ಕೆ ಬಂದಿದ್ದಾರೆ. ಅವರು ಮರಣ ಹೊಂದುವ ಮೊದಲು ನಮಗೆ ಅವರ ಆಸ್ತಿ ಸಿಗ್ತದೆ, ಆಗ ನಾನು ನಿಮಗೆ ಅದನ್ನು ದೇಣಿಗೆ ರೂಪದಲ್ಲಿ ಕೊಡ್ಬೋದು ಅಂತ ಹೇಳ್ತಾನೆ. ಅವನ ಮಾತನ್ನು ಕೇಳಿದ ಸರ್ ಒಲಿವರ್ ಅಲ್ಲಿಂದ ಹೊರಟು ಹೋಗ್ತಾನೆ. ಈಗ ಸರ್ ಪೀಟರ್ ಮತ್ತು ಲೇಡಿ ಟೀಸಲ್ ಮನೆಯ ಮುಂದೆ ತುಂಬ ಜನ ಸೇರಿಕೊಂಡಿದ್ರು. ಅವರಿಗೆ ಲೇಡಿ ಟೀಸಲ್ ಯಾರನ್ನ ಚೂಸ್ ಮಾಡಿದ್ದಾಳೆ ಅನ್ನೋದು ಕ್ವೆಶ್ಚನ್ ಇತ್ತು. ಚಾರ್ಲ್ಸನ್ನು ಚೂಸ್ ಮಾಡಿದ್ದಾಳಾ ಅಥವಾ ಜೋಸೆಫ್ನೊಟ್ಟಿಗೆ ಮದುವೆ ಆಗೋದಿದ್ದಾಳಾ ಅಂತ ಎಲ್ಲ ಸೇರಿಕೊಂಡಿದ್ರು. ಪೀಟರ್ ಕೋಪದಿಂದ ಕಿರಿಚಿಕೊಂಡು ಮನೆಯೊಳಗಿಂದ ಹೇಳ್ತಾ ಇದ್ದ, ನೀನು ಇಲ್ಲಿಂದ ಹೊರಟು ಹೋಗು. ಆದರೆ ಈಗ ಅವನ ಹತ್ರ ಅವನ ತುಂಬ ಪ್ರೀತಿಯ ಸಹಾಯಕಿಯಾದ ರೌಲಿ ಬಂದು ಹೇಳ್ತಾಳೆ. ಸರ್ ಪೀಟರಿಗೆ ಅವನ ಪರಿಸ್ಥಿತಿಯನ್ನು ಎಕ್ಸ್ಪ್ಲೇನ್ ಮಾಡ್ತಾಳೆ. ನಿಮ್ಮ ಹೆಂಡತಿಗೆ ನಿಮ್ಮ ಪರಿಸ್ಥಿತಿ ಅರ್ಥ ಆಗಿದೆ, ನಿಮ್ಮ ಒಳ್ಳೆಯ ಗುಣಗಳು ಅವಳಿಗೆ ಅರ್ಥ ಆಗಿದೆ, ಮತ್ತು ಅವಳ ತಪ್ಪಿನ ಭಾವನೆ ಕೂಡ ಅವಳ ಮನಸ್ಸಲ್ಲಿ ಬಂದಿದೆ. ಅವಳ ತಪ್ಪನ್ನು ಒಂದು ಸಲ ಕ್ಷಮಿಸಿಬಿಡಿ ಅಂತ ರೌಲಿ ಸರ್ ಪೀಟರಿಗೆ ಹೇಳ್ತಾಳೆ. ಸರ್ ಪೀಟರ್ ತನ್ನ ಪ್ರೀತಿಯ ಸಹಾಯಕಿ ರೌಲಿ ಹೇಳ್ತಾ ಇರೋ ಮಾತನ್ನು ಕೇಳಿ ತನ್ನ ಮನಸ್ಸು ಬದಲಾಯಿಸಿ ತನ್ನ ಹೆಂಡತಿಯನ್ನು ಒಪ್ಪಿಕೊಳ್ತಾನೆ. ಅವಳ ಕ್ಷಮೆಯನ್ನು ಸ್ವೀಕಾರ ಮಾಡ್ತಾನೆ. ನಾಟಕದ ಇನ್ನೊಂದು ಸೀನ್ ಆರಂಭವಾಯಿತು. ಜೋಸೆಫ್ನ ಮನೆಗೆ ಲೇಡೀಸ್ ನೀರ್ವೆಲ್ ಬರ್ತಾಳೆ. ಲೇಡೀಸ್ ನೀರ್ವೆಲ್ನ ಸಹಾಯಕಿ ಸ್ನೇಕ್ ಅಲ್ಲಿಗೆ ಬಂದು ಲೇಡೀಸ್ ನೀರ್ವೆಲ್ ಮತ್ತು ಜೋಸೆಫ್ ಸರ್ಫೇಸ್ ಅವರಿಗೆ ಎಂಗೇಜ್ಮೆಂಟ್ ಆಗ್ತಾ ಇರೋ ಹಾಗೆ ಒಂದು ಸೀನ್ ಕ್ರಿಯೇಟ್ ಮಾಡಲಿಕ್ಕೆ ನೋಡ್ತಾಳೆ. ಆಗ ಒಲಿವರ್ ಸರ್ಫೇಸ್ ಮತ್ತು ಚಾರ್ಲ್ಸ್ ಸರ್ಫೇಸ್ ಅಲ್ಲಿಗೆ ಬರ್ತಾರೆ. ಲೇಡೀಸ್ ನೀರ್ವೆಲ್ ಅವರಿಂದ ತಪ್ಪಿಸಿಕೊಂಡು ಕೋಣೆಯೊಳಗೆ ಅಡಗಿ ಕೂತ್ಕೊಳ್ತಾಳೆ. ಇಬ್ಬರು ಅಣ್ಣ ತಮ್ಮಂದಿರು ತಮ್ಮ ಅಂಕಲ್ ಆದ ಸರ್ ಒಲಿವರನ್ನು ಇಂಪ್ರೆಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಅಲ್ಲಿಗೆ ಉಳಿದವರಾದ ಸರ್ ಪೀಟರ್, ಲೇಡಿ ಟೀಸಲ್, ಮಾರಿಯಾ ಎಲ್ಲರೂ ಬರ್ತಾರೆ. ಇಲ್ಲಿಗೆ ಬಂದ ಎಲ್ಲರೂ ಅಣ್ಣ ತಮ್ಮಂದಿರಿಗೆ ಪರಿಸ್ಥಿತಿಯನ್ನು ವಿವರಿಸ್ತಾರೆ. ನಿಮ್ಮ ಅಂಕಲ್ ನಿಮ್ಮಿಬ್ಬರನ್ನ ಬಂದು ವೇಷ ಬದಲಾಯಿಸಿಕೊಂಡು ಬಂದು ಪರೀಕ್ಷೆ ಮಾಡಿ ಹೋಗಿದ್ದಾರೆ. ಆದರೆ ನೀವಿಬ್ಬರು ಸರಿಯಾಗಿ ವರ್ತಿಸಲಿಲ್ಲ. ಈಗ ಇಬ್ಬರಿಗೂ ತಮ್ಮ ವರ್ತನೆಯ ಕುರಿತು ಬೇಸರ ಆಗ್ತದೆ, ತುಂಬ ಪಶ್ಚಾತ್ತಾಪ ಪಡ್ತಾರೆ. ಈಗ ಜೋಸೆಫ್ ಪುನಃ ನಾಟಕ ಮಾಡಲಿಕ್ಕೆ ಶುರು ಮಾಡ್ತಾನೆ, ಪಶ್ಚಾತ್ತಾಪ ಪಡುವ ಹಾಗೆ. ಆದರೆ ಚಾರ್ಲ್ಸ್ ಇದ್ದ ವಿಷಯವನ್ನು ಹಾಗೆ ಹೇಳ್ತಾನೆ, ನನಗೆ ನನ್ನ ಫ್ಯಾಮಿಲಿಯ ಫೋಟೋಗಳನ್ನು ಮಾರುವುದು ಇಷ್ಟ ಇರಲಿಲ್ಲ, ನಾನು ಅದಕ್ಕೆ ನನ್ನ ಅಂಕಲ್ನ ಫೋಟೋವನ್ನು ಕೊಡಲಿಲ್ಲ ಅಂತ ಹೇಳ್ತಾನೆ. ಈಗ ಸರ್ ಒಲಿವರ್ ಚಾರ್ಲ್ಸನ್ನು ತಪ್ಪನ್ನು ಒಪ್ಪಿಕೊಳ್ತಾನೆ. ನಾನು ಚಾರ್ಲ್ಸ್ನ ಮಾತುಗಳನ್ನು ಒಪ್ಪಿಕೊಳ್ತೇನೆ ಅಂತ ಹೇಳ್ತಾನೆ. ಆದರೆ ಜೋಸೆಫ್ನ ತಪ್ಪಿಗೆ ಕ್ಷಮೆ ಕೊಡುವುದಿಲ್ಲ. ಆಲಿವರ್ನಿಗೆ ಜೋಸೆಫ್ನ ಒಳಗಡೆ ಒಬ್ಬ ದುರುಳನ, ಒಬ್ಬ ಕೆಟ್ಟ ಮನುಷ್ಯನ, ಒಬ್ಬ ಹೇಡಿಯ ಅಥವಾ ಒಬ್ಬ ದುಷ್ಟನ ಲಕ್ಷಣಗಳು ಕಾಣ್ತಾ ಇರ್ತದೆ. ಚಾರ್ಲ್ಸ್ ಮಾರಿಯನೊಟ್ಟಿಗೂ ಕ್ಷಮೆ ಕೇಳ್ತಾನೆ. ಮಾರಿಯ ಹೇಳ್ತಾಳೆ, ನಾನು ಅಂದ್ಕೊಂಡಿದ್ದೆ ನೀನು ಲೇಡೀಸ್ ನೀರ್ವೆಲ್ಲನ್ನ ಮದುವೆ ಆಗ್ತಿ,
ಲೇಡಿ ಸ್ನೇರ್ವೆಲ್ ಹೊರಗೆ ಬಂದು ಹೇಳ್ತಾಳೆ, ಹೌದು, ಚಾರ್ಲ್ಸ್ ನನ್ನನ್ನು ಮದುವೆ ಆಗ್ತಾನೆ. ಅಲ್ಲಿಗೆ ಸರ್ ಪೀಟರ್ನ ಅಸಿಸ್ಟೆಂಟ್ ಆದ ರೌಲಿ ಸ್ನೇಕ್ ಅನ್ನು ಕರ್ಕೊಂಡು ಬರ್ತಾಳೆ. ಸ್ನೇಕ್ ಅನ್ನೋದು ಲೇಡಿ ಸ್ನೇರ್ವೆಲ್ ಅವಳ ಅಸಿಸ್ಟೆಂಟ್ ಆಗಿದ್ಲು. ಅವಳನ್ನು ಕರ್ಕೊಂಡು ಬಂದು ಎಲ್ಲ ವಿವರಿಸ್ತಾಳೆ. ಲೇಡಿ ಸ್ನೇರ್ವೆಲ್ ಮತ್ತು ಚಾರ್ಲ್ಸ್ನ ಮಧ್ಯೆ ಏನೂ ಇರಲಿಲ್ಲ. ಲೇಡಿ ಸ್ನೇರ್ವೆಲ್ ಮತ್ತು ಜೋಸೆಫ್ ಇಷ್ಟಪಡ್ತಾ ಇದ್ರು ಅಂತ ಹೇಳ್ತಾಳೆ. ಅಲ್ಲಿಂದ ಲೇಡಿ ಸ್ನೇರ್ವೆಲ್ ಮತ್ತು ಜೋಸೆಫ್ ಎಸ್ಕೇಪ್ ಆಗ್ತಾರೆ, ಹೊರಟು ಹೋಗ್ತಾರೆ. ಅವರಿಗೆ ತುಂಬ ನಾಚಿಕೆ ಆಗ್ತದೆ. ಚಾರ್ಲ್ಸ್ ಸರ್ಫೇಸ್ ಮತ್ತು ಮಾರಿಯನ ಎಂಗೇಜ್ಮೆಂಟ್ ಫಿಕ್ಸ್ ಆಗ್ತದೆ. ಅಂಕಲ್ ಆಲಿವರ್ ಚಾರ್ಲ್ಸ್ ಸರ್ಫೇಸನ್ನು ತನ್ನ ಏಕಮಾತ್ರ ವಾರಿಸುದಾರನನ್ನಾಗಿ ಘೋಷಣೆ ಮಾಡ್ತಾನೆ. ಸ್ನೇಹಿತರೆ, ಇಲ್ಲಿಗೆ ಈ ನಾಟಕ ಕೊನೆಗೊಳ್ಳುತ್ತದೆ. ಈ ವಿವರಣೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡೋದನ್ನು, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನು, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.